all the students. In the previous class, we know the very important aspect in our syllabus. John Stark Company. In that John Stark Company, private and also public company. What are the difference between public company and also private company? So today we discuss a third chapter in your syllabus. Very important. A private company or private sector and public sector. Private sector and public sector. What is the meaning of a private sector? ನಾವು ಹಿಂದಿನ ಕ್ಲಾಸ್ ನಲ್ಲಿ ಜಾನ್ ಸ್ಟಾರ್ ಕಂಪನಿ ಅಂದ್ರೆ ಏನು ಅಂತ ನೋಡಿದ್ವಿ. ಆ ಜಾನ್ ಸ್ಟಾರ್ ಕಂಪನಿಯಲ್ಲಿ ಮುಖ್ಯವಾಗಿ ವೆರಿ ಇಂಪಾರ್ಟೆಂಟ್ ಪಬ್ಲಿಕ್ ಕಂಪನಿ ಅಂಡ್ ಆಲ್ಸೋ ಪ್ರೈವೇಟ್ ಕಂಪನಿ ಎರಡರಲ್ಲಿರುವಂತಹ ಡಿಫರೆನ್ಸ್ ಏನು ಅಂತ ನಿನ್ನೆ ಕ್ಲಾಸ್ ಅಲ್ಲಿ ನೋಡಿದ್ವಿ. ಇವತ್ತು ನಿಮ್ಮ ಥರ್ಡ್ ಚಾಪ್ಟರ್ ವೆರಿ ಇಂಪಾರ್ಟೆಂಟ್. ಥರ್ಡ್ ಚಾಪ್ಟರ್ ಪ್ರೈವೇಟ್ ಸೆಕ್ಟರ್ ಅಂಡ್ ಆಲ್ಸೋ ಪಬ್ಲಿಕ್ ಸೆಕ್ಟರ್. ಹೇಗೆ ಐಡೆಂಟಿಫೈ ಮಾಡೋದು ಪ್ರೈವೇಟ್ ಸೆಕ್ಟರ್ ಮತ್ತು ಪಬ್ಲಿಕ್ ಸೆಕ್ಟರ್? ಪ್ರೈವೇಟ್ ಸೆಕ್ಟರ್ ನಲ್ಲಿ ಏನೇನು ಬರುತ್ತೆ ಮತ್ತು ಪಬ್ಲಿಕ್ ಸೆಕ್ಟರ್ ನಲ್ಲಿ ಏನು ಬರುತ್ತೆ? ಇನ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಕ್ಲೀನ್ಲಿ ಲಿಸನ್, ಬಹಳ ಗಮನ ಕೊಟ್ಟು ಕೇಳಿಕೊಂಡ್ರೆ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಫಸ್ಟ್ ಒಂದು ಪ್ರೈವೇಟ್ ಸೆಕ್ಟರ್. ಪ್ರೈವೇಟ್ ಸೆಕ್ಟರ್ ಹೇಗೆ ನಾವು ಪ್ರೈವೇಟ್ ಸೆಕ್ಟರ್ ನ ಗುರುತಿಸೋದು ಅಂತ ಕೇಳಿದ್ರೆ ಒಬ್ಬ ಆಥರ್ ಬಹಳ ನೀಟಾಗಿ ಹೇಳ್ತಾರೆ. ಪ್ರೈವೇಟ್ ಸೆಕ್ಟರ್ ಕನ್ಸಿಸ್ಟ್ ಆಫ್ ಬಿಸ್ನೆಸ್ ಓನ್ಡ್ ಬೈ ಇಂಡಿವಿಜುವಲ್ಸ್ ಆರ್ ಗ್ರೂಪ್ ಆಫ್ ಇಂಡಿವಿಜುವಲ್ಸ್. ಇಟ್ ಈಸ್ ಕಾಲ್ಡ್ ಪ್ರೈವೇಟ್ ಸೆಕ್ಟರ್. ಗ್ರೂಪ್ ನಲ್ಲಿ ಆಗಿರ್ಬೋದು ಅಥವಾ ಇಂಡಿವಿಜುವಲ್ ಆಗಿರ್ಬೋದು, ಹಿ ಓನ್ಡ್ ಕಂಟ್ರೋಲ್ ಮಾಡುವಂತಹ ಯಾವುದೇ ಆರ್ಗನೈಸೇಷನ್ ಆಗಿರ್ಬೋದು, ಅದಕ್ಕೆ ನಾವು ಪ್ರೈವೇಟ್ ಸೆಕ್ಟರ್ ಅಂತ ಹೇಳ್ತೀವಿ. ಪ್ರೈವೇಟ್ ಸೆಕ್ಟರ್. ಪ್ರೈವೇಟ್ ಸೆಕ್ಟರ್ ನಲ್ಲಿ ಮುಖ್ಯವಾಗಿ ನಮ್ಮ ಗಮನಕ್ಕೆ ಬಂದಿರೋ ಹಾಗೆ ಇವೆಲ್ಲವೂ ಪ್ರೈವೇಟ್ ಸೆಕ್ಟರ್ಗಳೇ. ಮೊದಲನೇದಾಗಿ ಸೋಲ್ ಪ್ರೊಪ್ರೈಟರ್ಶಿಪ್ ಅಂದ್ರೆ ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆ ಅಂತ ಕರಿತೀವಿ, ಸೋಲ್ ಟ್ರೇಡರ್. ಇಟ್ ಈಸ್ ಒನ್ ಟೈಪ್ ಆಫ್ ಪ್ರೈವೇಟ್ ಸೆಕ್ಟರ್. ಇಲ್ಲಿ ಒಬ್ಬನೇ ಇರ್ತಾನೆ, ಅವನೇ ಆರ್ಗನೈಸೇಷನ್ ನಡೆಸ್ತಾನೆ. ಬಂದಿರುವಂತಹ ಲಾಭವನ್ನ ಹಿ ಟೇಕ್ ದ ಪ್ರಾಫಿಟ್ ಅಂಡ್ ಆಲ್ಸೋ ಟೇಕ್ ದ ಲಾಸ್. ಪ್ರಾಫಿಟ್ ಆಗಿರ್ಬೋದು, ಲಾಸ್ ಆಗಿರ್ಬೋದು, ಹಿ ಓನ್ಲಿ ಟೇಕ್. ಅದು ರಿಸ್ಕ್ ಹೈ ಆಗಿರುತ್ತೆ. ಯಾಕೆ? ಸೋಲ್ ಪ್ರೊಪ್ರೈಟರ್ಶಿಪ್ ಪ್ರೈವೇಟ್ ಸೆಕ್ಟರ್ ಆಗಿರೋದ್ರಿಂದ. ಪ್ರೈವೇಟ್ ಸೆಕ್ಟರ್ ನಲ್ಲಿ ಒನ್ ಟೈಪ್, ಫಸ್ಟ್ ಟೈಪ್ ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ಪಾರ್ಟ್ನರ್ಶಿಪ್. ನಾನು ಪಾರ್ಟ್ನರ್ಶಿಪ್ ಆಕ್ಟ್ ಬಗ್ಗೆನೂ 1932 ಬಗ್ಗೆ ಇನ್ ಡೀಟೇಲ್ ಆಗಿ ಹಿಂದಿನ ಕ್ಲಾಸ್ ಗಳಲ್ಲಿ ಹೇಳಿದ್ದೇನೆ. ಪ್ರೈವೇಟ್ ಸೆಕ್ಟರ್ ಅಂದ್ರೆ ಇಬ್ಬರಿಗಿಂತ ಜಾಸ್ತಿ ಇರುವಂತಹ ಓನ್ಡ್ ಆಗಿರುವಂತಹ ಪ್ರೈವೇಟ್. ಅದಕ್ಕೆ ನಾವು ಹೇಳ್ತಿರೋದು ಓನ್ಡ್ ಆಗಿ ಗ್ರೂಪ್ ನಲ್ಲಿ ಹಿ ಕ್ಯಾನ್ ಕಂಟ್ರೋಲ್ ಅಂಡ್ ಮ್ಯಾನೇಜ್, ಹಿ ಟೇಕ್ ದ ಪ್ರಾಫಿಟ್ ಅಂಡ್ ಹಿ ಆಲ್ಸೋ ಟೇಕ್ ದ ಲಾಸ್ ಅಂತ ಹೇಳ್ತೀವಿ. ಅದಕ್ಕೆ ಪ್ರೊಪ್ರೈಟರ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ. ಅದು ಪ್ರೈವೇಟ್ ಸೆಕ್ಟರ್ ಸೆಕೆಂಡ್ ಟೈಪ್ ಅಂತ ಹೇಳ್ತೀವಿ. ಥರ್ಡ್ ಒನ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್, HUF ಅಂತ ಹೇಳ್ತೀವಿ, ಹಿಂದೂ ಅಂಡ್ ಡಿವಿಡೆಂಡ್ ಫ್ಯಾಮಿಲಿ. ಇವರ ಉದ್ದೇಶ ಏನು ಅಂದ್ರೆ ಬಿಸ್ನೆಸ್ ಮಾಡುವಂತದ್ದು, ಬಟ್ ಗ್ರೂಪ್ ನಲ್ಲಿ ಅಂದ್ರೆ ಎಲ್ಲರೂ ಸೇರಿ ಮನೆಯಲ್ಲಿರುವಂತಹ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಹಿ ಇನ್ವಾಲ್ವ್ ಇನ್ ದ ಬಿಸ್ನೆಸ್. ಅವನೇನ್ ಮಾಡ್ತಾನೆ? ಕರ್ತೃ ಅಥವಾ ಕರ್ತ. ಹಿ ಇನ್ವಾಲ್ವ್ ಆಲ್ ದ ಮೆಂಬರ್ಸ್, ಹಿ ಟೇಕ್ ದ ರಿಸ್ಕ್. ಅವನ ರಿಸ್ಕ್ ಜಾಸ್ತಿ ಇರುತ್ತೆ. ಅಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಹಿ ಟೇಕ್ ದ ಲಾಸ್ ಆಲ್ಸೋ. ಲಾಸ್ ಅನ್ನು ಅವನೇ ಭರಿಸ್ತಾನೆ, ಪ್ರಾಫಿಟ್ ಅನ್ನು ಅವನೇ ತೆಗೆದುಕೊಳ್ತಾನೆ. ಬಟ್ ಇನ್ವಾಲ್ವ್ ಆಲ್ ದ ಮೆಂಬರ್ಸ್ ಆಫ್ ದ ಆರ್ಗನೈಸೇಷನ್. ಅಲ್ಲಿರುವಂತವ್ರನ್ನೆಲ್ಲ ಸೇರಿಸ್ಕೊಂತಾರೆ, ಮನೆಯಲ್ಲಿರೋರ್ನ. ಇನ್ನು ಜಾನ್ ಸ್ಟಾರ್ ಕಂಪನಿ, ನಾನು ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಜಾನ್ ಸ್ಟಾರ್ ಕಂಪನಿ ಆಲ್ಸೋ ಒನ್ ಟೈಪ್ ಆಫ್ ಪ್ರೈವೇಟ್ ಸೆಕ್ಟರ್. ಜಾನ್ ಸ್ಟಾರ್ ಕಂಪನಿ, ಜಾನ್ ಸ್ಟಾರ್ ಕಂಪನಿಯ ಮುಖ್ಯವಾದ ಉದ್ದೇಶ ಏನು? ಈ ಅರ್ನ್ಡ್ ದ ಮನಿ, ಪ್ರಾಫಿಟ್ ಅನ್ನ ಅರ್ನ್ ಮಾಡ್ಲಿಕ್ಕೋಸ್ಕರವಾಗಿ ಈ ಸ್ಟಾರ್ಟ್ ಎ ಬಿಸ್ನೆಸ್. ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಕಂಪನಿ ಅಂದ್ರೆ ಏನು ಅಂತ ನಾನು ಹೇಳಿದೆ. ಮೆನ್ ಮೇ ಕಮ್ ಮೆನ್ ಮೇ ಗೋ. ಜನರು ಬರಬಹುದು, ಜನರು ಹೊರಗಡೆ ಹೋಗ್ಬೋದು, ನಾನು ಮಾತ್ರ ಎಲ್ಲೂ ಹೋಗೋದಿಲ್ಲ ಅಂತ ಹೇಳುವಂತವನಿದಾನಲ್ಲ, ಅದಕ್ಕೆ ಕಂಪನಿ ಅಂತ ಕರಿತೀವಿ. ಪರ್ಪೆಕ್ಚುಯಲ್ ಸೆಷನ್, ಮೃತ್ಯುಂಜಯ, ಸಾವಿಲ್ಲದೆ ಇರುವಂತಹ ಮೃತ್ಯುಂಜಯವನ್ನ ನಾವೇನ್ ಕರಿತೀವಿ? ಕಂಪನಿ ಅಂತ ಕರಿತೀವಿ. ದಿಸ್ ಈಸ್ ಎ ಒನ್ ಟೈಪ್ ಆಫ್ ಎ ವೆರಿ ಇಂಪಾರ್ಟೆಂಟ್ ಪ್ರೈವೇಟ್ ಸೆಕ್ಟರ್. ಪ್ರೈವೇಟ್ ಸೆಕ್ಟರ್ ನಲ್ಲಿ ಅದು ಒಂದು ಟೈಪ್ ಅಂತ ಹೇಳ್ತೀವಿ. ಸೋಲ್ ಪ್ರೊಪ್ರೈಟರ್ಶಿಪ್ ಅಂಡ್ ಆಲ್ಸೋ ಪಾರ್ಟ್ನರ್ಶಿಪ್. ಥರ್ಡ್ ಒನ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್.
ಫೋರ್ತ್ ಒನ್ ಜಾಯಿಂಟ್ ಸ್ಟಾಕ್ ಕಂಪನಿ, ಫಿಫ್ತ್ ಒನ್ ಕೋಆಪರೇಟಿವ್ ಸೊಸೈಟಿ. ಯಾವುದೇ ಕೋಆಪರೇಟಿವ್ ಸೊಸೈಟಿ ಆಗಿರಲಿ ಅದನ್ನು ನಾವು ಪ್ರೈವೇಟ್ ಸೆಕ್ಟಾರ್ ನಲ್ಲಿ ಸೇರಿಸ್ತೀವಿ. ಇದು ರೂಲ್ಸ್ ಲಾ ನಲ್ಲಿ ಹೇಳಿರುವಂತಹ ವಿಷಯ. ಅಂದ್ರೆ ನಮಗೆ ಕಂಡು ಬಂದಿರೋ ಹಾಗೆ ಇಲ್ಲಿ ಇಂಡಿವಿಜುವಲ್ಸ್ ಇದ್ದಾರೆ. ನಾನು ಡೆಫಿನೇಷನ್ ಹೇಳಿದೆ, ದ ಪ್ರೈವೇಟ್ ಸೆಕ್ಟಾರ್ ಕನ್ಸಿಸ್ಟ್ ಆಫ್ ಬಿಸಿನೆಸ್ ಓನ್ಡ್ ಬೈ ಇಂಡಿವಿಜುವಲ್ ಇದ್ದಾರೆ ಅಂಡ್ ಗ್ರೂಪ್ ಆಗಿರ್ಬೋದು, ಇಂಡಿವಿಜುವಲ್ ಆಗಿರ್ಬೋದು. ಓಲ್ಡ್ ತಮ್ಮ ಸ್ವಂತದ್ದಾಗಿರುತ್ತೆ ಪ್ರೈವೇಟ್ ಸೆಕ್ಟಾರ್. ಉದಾಹರಣೆಗೆ ಟಾಟಾ ಕಂಪನಿ ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, ಇವೆಲ್ಲ ಕಂಪನಿಗಳು ಓನ್ಡ್ ಆಗಿರುವಂತದ್ದು ಪ್ರೈವೇಟ್ ಸೆಕ್ಟಾರ್. ಯಾಕೆ? ಅವ್ರ ಉದ್ದೇಶ ಈ ಅರ್ಧದ ಮನಿ ಪ್ರಾಫಿಟ್ ಅನ್ನ ಮಾಡಲಿಕ್ಕೋಸ್ಕರವಾಗಿ ಅವ್ರೇನ್ ಮಾಡಿದ್ದಾರೆ, ಕಂಪನಿಯನ್ನ ಶುರು ಮಾಡಿದ್ದಾರೆ. ಹಿ ಟೇಕ್ ದ ಪ್ರಾಫಿಟ್ ಅಂಡ್ ಆಲ್ಸೋ ಇನ್ಕ್ಲೂಡಿಂಗ್ ಲಾಸ್. ಪ್ರಾಫಿಟ್ ಅನ್ನು ತೆಗೆದುಕೊಳ್ತಾರೆ, ಲಾಸ್ ಅನ್ನು ತೆಗೆದುಕೊಳ್ತಾರೆ. 3 ಹಂತಗಳು ಅಂತ ನಾನು ಹೇಳಿದೆ, ನಿನ್ನೆ ಕ್ಲಾಸ್ ಅಲ್ಲೇ ಹೇಳಬೇಕಾದ್ರೆ ಹೇಳ್ತಿದ್ದೆ. ಮೊದಲನೇದು ಸರ್ವೈವಲ್ ಅಂಡ್ ಆಲ್ಸೋ ಗ್ರೋತ್, ವೆರಿ ಇಂಪಾರ್ಟೆಂಟ್. ಸರ್ವೈವಲ್ ಬೇಕು, ಗ್ರೋತ್ ಬೇಕು, ವೆರಿ ಇಂಪಾರ್ಟೆಂಟ್. ಇವೆಲ್ಲರೂ ಇಲ್ಲ ಅಂದ್ರೆ ನೀವು ಮಾರ್ಕೆಟ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವೆರಿ ಇಂಪಾರ್ಟೆಂಟ್. ಸರ್ವೈವಲ್ ಆಗಬೇಕು, ಗ್ರೋತ್ ಆಗಬೇಕು, ನೆಕ್ಸ್ಟ್ ಯು ಟೇಕ್ ದ ಪ್ರಾಫಿಟ್. ಅಥವಾ ಈ ರೀತಿಯೂ ಬರ್ಬೋದು, ಸರ್ವೈವಲ್, ಪ್ರಾಫಿಟ್ ಅಂಡ್ ಗ್ರೋತ್. ಫಸ್ಟ್ ನೀವು ಸರ್ವೈವಲ್ ಆಗ್ಬೇಕು. ನೀವು ಸರ್ವೈವಲ್ ಇಂದ ಮಾರ್ಕೆಟ್ ನಲ್ಲಿ ಸರ್ವೈವಲ್ ಆದ್ರೆ ನೆಕ್ಸ್ಟ್ ನಿಮ್ಮ ಹಂತ ಏನು? ಯು ಟೇಕ್ ದ ಪ್ರಾಫಿಟ್ ಅಂಡ್ ಆಲ್ಸೋ ಯು ಗೆಟ್ ಎ ಗ್ರೋತ್ ಬೇಕು. ಮಾರ್ಕೆಟ್ ನಲ್ಲಿ ನೀವು ಗ್ರೋತ್ ಇಲ್ಲ ಅಂದ್ರೆ ಯಾರು ನಿಮ್ಮನ್ನ ಮಾತಾಡ್ಸಲ್ಲ. ಅದು ಯಾವಾಗ ಬರುತ್ತೆ ಗ್ರೋತ್ ಅಂದ್ರೆ ಫಸ್ಟ್ ಯು ಸರ್ವೈವಲ್. ಅದು ಸೋಲ್ ಪ್ರೊಪ್ರೈಟರ್ಶಿಪ್, ಪಾರ್ಟ್ನರ್ಶಿಪ್, ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸಿನೆಸ್, ಜಾಯಿಂಟ್ ಸ್ಟಾಕ್ ಕಂಪನಿ, ಕೋಆಪರೇಟಿವ್ ಸೊಸೈಟಿ, ಯಾವ್ದು ಬೇಕಾದ್ರೂ ಆಗಿರ್ಬೋದು. ಇವು ಎಲ್ಲವನ್ನು ನಾವೇನ್ ಕರಿತೀವಿ? ಪ್ರೈವೇಟ್ ಸೆಕ್ಟಾರ್. ಸ್ವಂತವಾಗಿ ನಡೆಸುವಂತಹ ಒಂದು ವ್ಯವಹಾರಿಕ ಸಂಸ್ಥೆಗಳು ಅಂತ ಕರೀತಾರೆ. ಇಷ್ಟನ್ನು ಇದರೊಳಗೆ ಬರುತ್ತೆ ಪ್ರೈವೇಟ್ ಸೆಕ್ಟಾರ್. ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಕೇಳಬಹುದು, ಡಿಫೈನ್ ಪ್ರೈವೇಟ್ ಸೆಕ್ಟಾರ್. ವಾಟ್ ಡು ಯು ಮೀನ್ ಬೈ ಪ್ರೈವೇಟ್ ಸೆಕ್ಟಾರ್? ಪ್ರೈವೇಟ್ ಸೆಕ್ಟಾರ್ ಅಂದ್ರೆ ಏನು ಅಂತ ಕೇಳಬಹುದು. ಅಂಡ್ ಆಲ್ಸೋ ಬ್ರೀಫ್ಲಿ ಎಕ್ಸ್ಪ್ಲೈನ್ ಪ್ರೈವೇಟ್ ಸೆಕ್ಟಾರ್. ಅವಾಗ ನಿಮಗೆ ಬರೆಯಕ್ಕೆ ಬರಬೇಕು. ಇಂಡಿವಿಜುವಲ್ ಆರ್ ಗ್ರೂಪ್, he can manage and take the risk ಅನ್ನ ತೆಗೆದುಕೊಳ್ತಾರೆ. ಅಂಡ್ ಆಲ್ಸೋ he earned the ಪ್ರಾಫಿಟ್ ಅನ್ನ ಅರ್ನ್ ಮಾಡ್ತಾರೆ. ಹಾಗಾಗಿ ಪ್ರೈವೇಟ್ ಸೆಕ್ಟಾರ್ ವೆರಿ ಇಂಪಾರ್ಟೆಂಟ್. ಇನ್ನೋವೇಡೇಸ್ ಪ್ರೈವೇಟ್ ಸೆಕ್ಟಾರ್ ಬಹಳ ಫೇಮಸ್ ಆಗಿರುವಂತದ್ದು. ಯಾಕೆ? ಪ್ರಾಫಿಟ್ ನಮಗೆ, ಲಾಸ್ ಆದ್ರೂ ನಮಗೆ. ಚೆನ್ನಾಗಿ ನೀವು ಮಾರ್ಕೆಟ್ ಅನಾಲಿಸಿಸ್ ಮಾಡಿ ನೀವು ಗೂಡ್ಸ್ ಅಂಡ್ ಸರ್ವಿಸ್ ಅನ್ನ ನೀವು ಸೆಲ್ ಮಾಡಿದ್ದೆ ಆದ್ರೆ ನೀವು ಕಂಪಲ್ಸರಿ mandatory get a ಪ್ರಾಫಿಟ್ ಅನ್ನು ತಗೋಬಹುದು ಅಂತ ಹೇಳ್ತಾರೆ. ಸೋಲ್ ಪ್ರೊಪ್ರೈಟರ್ಶಿಪ್, ಪಾರ್ಟ್ನರ್ಶಿಪ್, ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸಿನೆಸ್, ಜಾಯಿಂಟ್ ಸ್ಟಾಕ್ ಕಂಪನಿ, ಕೋಆಪರೇಟಿವ್ ಸೊಸೈಟಿ. ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. 5 ಇಂಪಾರ್ಟೆಂಟ್ ಪ್ರೈವೇಟ್ ಸೆಕ್ಟಾರ್. ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಎಕ್ಸಾಂಪಲ್ ಪ್ರೈವೇಟ್ ಸೆಕ್ಟಾರ್ ಅಂತ ಕರಿಬೇಕು ಅಂದ್ರೆ ಈ ರೀತಿ ಇರಬೇಕು. ಡೆಫಿನೇಷನ್ ಹೇಳಿದೆ. ಪ್ರೈವೇಟ್ ಸೆಕ್ಟಾರಿಗೆ ಉದಾಹರಣೆಗಳು ಸೋಲ್ ಪ್ರೊಪ್ರೈಟರ್ಶಿಪ್, ಪಾರ್ಟ್ನರ್ಶಿಪ್, ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸಿನೆಸ್, ಜಾಯಿಂಟ್ ಸ್ಟಾಕ್ ಕಂಪನಿ, ಕೋಆಪರೇಟಿವ್ ಸೊಸೈಟಿ. ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್. ಇಲ್ಲಿಸ್ಟ್ರೇಷನ್ ಅಂತ ಹೇಳ್ತೀವಲ್ಲ, ಉದಾಹರಣೆಗಳು ಇದಕ್ಕೆ ಪ್ರೈವೇಟ್ ಸೆಕ್ಟಾರ್ಗೆ. ಇನ್ನು ಸ್ವಲ್ಪ ಮುಂದೋಗೋಣ. ಇದ್ರ ಜೊತೆಗೆ ಪ್ರೈವೇಟ್ ಸೆಕ್ಟಾರ್ ಜೊತೆಗೆ ಥರ್ಡ್ ಚಾಪ್ಟರ್ ಇನ್ನೂ ಒಂದು ಅಂಶ ಬರೆದಿದ್ದಾರೆ, ಪಬ್ಲಿಕ್ ಸೆಕ್ಟಾರ್ ಅಂತ ಇದೆ. ಪಬ್ಲಿಕ್ ಸೆಕ್ಟಾರ್ ನಲ್ಲಿ ಪಬ್ಲಿಕ್ ಸೆಕ್ಟಾರ್ ಅಂದ್ರೆ ಏನು ಫಸ್ಟ್ ಅದನ್ನು ತಿಳ್ಕೊಳ್ಳೋಣ. ನಾವು ಪ್ರೈವೇಟ್ ಸೆಕ್ಟಾರ್ ಅಂದ್ರೆ ಏನು ಅಂತ ನಮಗೆ ಗೊತ್ತಾಯ್ತು. ಸ್ವಲ್ಪ ಈಗ ಪಬ್ಲಿಕ್ ಸೆಕ್ಟಾರ್ ಅಂದ್ರೆ ಏನು ಅಂತ ನೋಡೋಣ. ಪಬ್ಲಿಕ್ ಸೆಕ್ಟಾರ್ ಅಂದ್ರೆ ಒಬ್ಬ ಆಥರ್ ಬಹಳ ನೀಟಾಗಿ ಹೇಳ್ತಾರೆ. ವಾಟ್ ಯು ಮೀನ್ ಬೈ ಪಬ್ಲಿಕ್ ಸೆಕ್ಟಾರ್? ದ ಪಬ್ಲಿಕ್ ಸೆಕ್ಟಾರ್ ಆರ್ ವೆರಿ ಇಂಪಾರ್ಟೆಂಟ್. ಕನ್ಸಿಸ್ಟ್ ಎ ವೇರಿಯಸ್ ಆರ್ಗನೈಸೇಷನ್ ಓನ್ಡ್ ಅಂಡ್ ಮ್ಯಾನೇಜ್ಡ್ ಬೈ ಎ ಗವರ್ನಮೆಂಟ್. ಇಲ್ಲಿ ನೋಡಿ, ಪ್ರೈವೇಟ್ ಸೆಕ್ಟಾರಿಗೂ ಪಬ್ಲಿಕ್ ಸೆಕ್ಟಾರಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ಪ್ರೈವೇಟ್ ಸೆಕ್ಟಾರ್ ನಲ್ಲಿ ಓನ್ ಆಗಿ ತಾನೇ ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಪ್ರೈವೇಟ್ ಸೆಕ್ಟಾರ್ ಅಂತ ಹೇಳ್ತೀವಿ. ಬಟ್ ಪಬ್ಲಿಕ್ ಸೆಕ್ಟಾರ್ ಇಟ್ ಈಸ್ ಅಂಡರ್ ಗವರ್ನಮೆಂಟ್, ಸೆಂಟ್ರಲ್ ಆರ್ ಸ್ಟೇಟ್. ಸೆಂಟ್ರಲ್ ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು. ಕಂಟ್ರೋಲ್ ಬೈ ಗವರ್ನಮೆಂಟ್ ಕಂಟ್ರೋಲ್ ಮಾಡೋದಕ್ಕೆ ನಾವು ಪಬ್ಲಿಕ್ ಸೆಕ್ಟಾರ್ ಅಂತ ಹೇಳ್ತೀವಿ. ಪಬ್ಲಿಕ್ ನೇಮ್ ಈಸ್ ಇಂಡಿಕೇಟಿಂಗ್, ಪ್ರೈವೇಟ್ ನೇಮ್ ಈಸ್ ಇಂಡಿಕೇಟಿಂಗ್. ಪ್ರೈವೇಟ್ ಮೀನ್ಸ್ ಓನ್, ಸ್ವಂತವಾಗಿರುವಂತದ್ದು. ಪಬ್ಲಿಕ್
ಗವರ್ನಮೆಂಟ್ ಗೆ ಸಂಬಂಧಪಟ್ಟಿರುವಂತದ್ದು. ವೇರಿಯಸ್ ಆರ್ಗನೈಸೇಷನ್, 10 ಆರ್ಗನೈಸೇಷನ್ಗಳು ಸೇರಿ ಏನ್ ಮಾಡ್ತಾರೆ, ಓನ್ಡ್ ಅಂಡ್ ಮ್ಯಾನೇಜ್ಡ್ ಬೈ ಗವರ್ನಮೆಂಟ್. 10 ಇನ್ಸ್ಟಿಟ್ಯೂಷನ್ಗಳನ್ನ, ಫರ್ಮ್ಗಳನ್ನ, ಆರ್ಗನೈಸೇಷನ್ಗಳನ್ನ he can control within the control of the government, central government or state government. It is called a public sector. Public sector ಅಂತ ಹೇಳ್ತೀವಿ. ನಮಗೆ ಪ್ರೈವೇಟ್ ಸೆಕ್ಟರ್ಗೂ ಪಬ್ಲಿಕ್ ಸೆಕ್ಟರ್ಗೂ ಡಿಫರೆನ್ಸ್ ಇದೆ, ವೆರಿ ಇಂಪಾರ್ಟೆಂಟ್. ಇಲ್ಲಿ ಓನ್ ಆಗಿರುತ್ತೆ, ಬಟ್ ಇಲ್ಲಿ ಪಬ್ಲಿಕ್ ಸೆಕ್ಟರ್ ನಲ್ಲಿ ಕಂಟ್ರೋಲ್ಡ್ ಬೈ ಸೆಂಟ್ರಲ್ ಗವರ್ನಮೆಂಟ್, ವಿಚ್ ಅವರ್ ಮೇ ಬಿ, ಅದು ಸೆಂಟ್ರಲ್ ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು, ಕಂಟ್ರೋಲ್ಡ್ ಬೈ ಎ ಪಬ್ಲಿಕ್ ಸೆಕ್ಟರ್ ಅಂತ ಹೇಳ್ತೀವಿ. ಅಂತದಕ್ಕೆ ಪಬ್ಲಿಕ್ ಸೆಕ್ಟರ್ ಅಂತ ಹೇಳ್ತೀವಿ. ಇನ್ನು ಸ್ವಲ್ಪ ಅದರಲ್ಲಿ ಎಕ್ಸಾಂಪಲ್ ನೋಡೋದಾದ್ರೆ ಪಬ್ಲಿಕ್ ಸೆಕ್ಟರ್ಗೆ ಎಕ್ಸಾಂಪಲ್ ನೋಡೋದಾದ್ರೆ, ಫಸ್ಟ್ ಒನ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್, ಸ್ಟ್ಯಾಟ್ಯುಟರಿ ಕಂಪನಿ ಅಂತ ಕರಿತೀವಿ, ಅಥವಾ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ ಅಂತಾನೂ ಕರಿಬಹುದು. ಗವರ್ನಮೆಂಟ್ ಕಂಪನೀಸ್. ಹೇಗೆ ಇದನ್ನ ಐಡೆಂಟಿಫೈ ಮಾಡೋದು? ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಅಂತ ಹೇಳ್ತೀವಿ. ವಾಟ್ ಯು ಮೀನ್ ಬೈ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್? ಒಂದು ಉದಾಹರಣೆ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನಿಮಗೆ ಗೊತ್ತಾಗಲಿ ಅಂತ, ಫಸ್ಟ್ ಒನ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಗೆ ಬೆಸ್ಟ್ ಎಕ್ಸಾಂಪಲ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಂಡ್ ಪೋಸ್ಟಲ್ ಡಿಪಾರ್ಟ್ಮೆಂಟ್. ರೈಲ್ವೆ ಡಿಪಾರ್ಟ್ಮೆಂಟ್ ಅಂಡ್ ಪೋಸ್ಟ್ ಡಿಪಾರ್ಟ್ಮೆಂಟ್, ಇವೆರಡು ಸೆಂಟ್ರಲ್ ಗವರ್ನಮೆಂಟ್ ಅಂಡರ್ ನಲ್ಲಿ ಬರುವಂತಹ ಡಿಪಾರ್ಟ್ಮೆಂಟ್ಸ್. ಇವ್ರದ್ದು ಕೆಲಸ ಏನು ಅಂತ ನಿಮ್ಗೆಲ್ಲ ಬಹಳ ಚೆನ್ನಾಗಿ ಗೊತ್ತು, ನಾನು ಮತ್ತೆ ಅದನ್ನೇನು ಹೇಳಲಿಕ್ಕೆ ಹೋಗಲ್ಲ, ಗೊತ್ತಿರುವಂತಹ ವಿಷಯನೇ. ಉದಾಹರಣೆ, ಫಾರ್ ಎಕ್ಸಾಂಪಲ್, ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಅನ್ನೋದಕ್ಕೆ ಬಹಳ ಚೆನ್ನಾಗಿ ಒಬ್ಬ ಆಥರ್ ಒಂದೆರಡು ಡೆಫಿನೇಷನ್ ಹೇಳ್ತಾನೆ. ಏನಂತ, ದ ಎಂಟರ್ಪ್ರೈಸಸ್ ವಿಚ್ ಆರ್ ಎಸ್ಟಾಬ್ಲಿಷ್ಡ್ ಆಸ್ ಎ ಡಿಪಾರ್ಟ್ಮೆಂಟ್ ಆಫ್ ಮಿನಿಸ್ಟ್ರಿ ಆರ್ ಕಾಲ್ಡ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್. ಮಿನಿಸ್ಟ್ರಿ ಆಫ್ ಅಂಡರ್ಟೇಕಿಂಗ್ ನಲ್ಲಿ ಬರ್ತದೆ ಡಿಪಾರ್ಟ್ಮೆಂಟಲ್. ಸೊ ವಿ ಕಾಲ್ಡ್ ಎ ರೈಲ್ವೆ ಡಿಪಾರ್ಟ್ಮೆಂಟ್ ಆರ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕಮ್ ಅಂಡರ್ ಇನ್ ದ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್. ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ ಹೈಯೆಸ್ಟ್ ಇನ್ಕಮ್ ಜನರೇಷನ್ ಆಗೋದು ಸೆಂಟ್ರಲ್ ಗವರ್ನಮೆಂಟ್ ಗೆ ರೈಲ್ವೆ ಡಿಪಾರ್ಟ್ಮೆಂಟ್ ನಿಂದ. ಒಂದು ಸುಮಾರು ನಾನು ಒಂದು ಅಂದಾಜು ಪ್ರಕಾರ ಹೇಳೋದಾದ್ರೆ, ಸುಮ್ಮನೆ ಒಂದು ಅಂದಾಜು ಹೇಳಿರ್ತೀನಿ, ನಿಮ್ಗೊಂದು ಐಡಿಯಾ ಬರಲಿ ಹೇಗಿರುತ್ತೆ ಇನ್ಕಮ್ ಜನರೇಷನ್ ಹೇಗಾಗತ್ತೆ. ಇವೆಲ್ಲ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರೋ ವಿಷಯ. ರೈಲ್ವೆ ಡಿಪಾರ್ಟ್ಮೆಂಟ್ ಇದೆ, ಉದಾಹರಣೆಗೆ ಬಾಂಬೆಯಿಂದ ಬೆಂಗಳೂರಿಗೆ, ಉದಾಹರಣೆಗೆ ಹುಬ್ಳಿ ಟು ಬೆಂಗಳೂರು ಆಗಿರ್ಬೋದು, ಅಥವಾ ಹುಬ್ಳಿ ಟು ಬಾಂಬೆ ಆಗಿರ್ಬೋದು. ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ ಒಂದು 40 ಟ್ರೈನ್ಸ್ ಗಳು ಓಡಾಡುತ್ತೆ. ನೀವು ಇಮ್ಯಾಜಿನ್ ಮಾಡೋದು ಕಷ್ಟ. 30 to 40 ಟ್ರೈನ್ಗಳು ಓಡಾಡುತ್ತೆ ಅಂದ್ರೆ ಅರ್ಥ ಏನು? ರನ್ ಆಗೋದು 30 to 40. ಒಂದೊಂದು ರೈಲಿಂದ ಎಷ್ಟು ಇನ್ಕಮ್ ಇರಬಹುದು ಸ್ವಲ್ಪ ಗಮನ ಕೊಟ್ಟು ಯೋಚನೆ ಮಾಡಿ. ಅದರಲ್ಲಿ ಸಾದಾ ಕ್ಲಾಸ್ ಬೇರೆ, ಅಂದ್ರೆ ಜನರಲ್ ಬೋಗಿಗಳು ಬೇರೆ, ಇನ್ನು ಸ್ವಲ್ಪ ಮೇಲೆ ಹೋದ್ರೆ ರಿಸರ್ವೇಶನ್ ಬೋಗಿ ಬೇರೆ, ಸ್ವಲ್ಪ ಮೇಲೆ ಹೋದ್ರೆ ಎಸಿ ಕಂಪಾರ್ಟ್ಮೆಂಟ್ ಬೇರೆ, ಎಲ್ಲ ಡಿಫರೆಂಟ್ ಆಗಿರುವಂತಹ ಚಾರ್ಜಸ್. ಮತ್ತು ಒಂದು ಬಸ್ ನಲ್ಲಾದ್ರೆ, ಸುಮ್ಮನೆ ಉದಾಹರಣೆ ಹೇಳಿರ್ತೀನಿ, ಒಂದು ಬಸ್ ನಲ್ಲಾದ್ರೆ ಬಹಳ ಅಂದ್ರೆ ಒಂದು 50 ಜನನ್ನ ತೆಗೆದುಕೊಂಡು ಹೋಗ್ಬೋದು. ಗವರ್ನಮೆಂಟ್ ಪರ್ಮಿಷನ್ ಕೊಟ್ಟಿರೋದೆಷ್ಟು? ಒಂದು 50 ಜನ. 55 ಜನ ಅಂದ್ರೆ ಬಹಳ ಆಗೋಯ್ತು, ವಿತ್ ಡ್ರೈವರ್ ಸೇರಿ ಕಷ್ಟ ಆಗುತ್ತೆ. ಬಟ್ ರೈಲ್ವೆ ಒಂದು ಬೋಗಿಯಲ್ಲಿ 72 ಸೀಟ್ಸ್ ಇರುತ್ತೆ, ಮಲ್ಕೊಂಡು ಹೋಗ್ಬೋದು. 72 ಸೀಟ್ಸ್ ಸ್ಲೀಪಿಂಗ್ ಮಾಡಿ ಹೋಗ್ಬೋದು. ಸುಮಾರು ಒಂದು 10 ಬೋಗಿ ಅಂದ್ರೆ ಯೋಚನೆ ಮಾಡಿ, ಕಂಪೇರ್ ಮಾಡ್ರಿ. ಅಂದ್ರೆ ಇನ್ಕಮ್ ಜನರೇಷನ್ ಎಷ್ಟಾಗುತ್ತೆ ರೈಲ್ವೆ ಡಿಪಾರ್ಟ್ಮೆಂಟ್ ಇಂದ ಗವರ್ನಮೆಂಟ್ ಗೆ ಅಂದ್ರೆ, ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಮೀನ್ಸ್ ಮಿನಿಸ್ಟ್ರಿ ಆಫ್ ಡಿಪಾರ್ಟ್ಮೆಂಟಲ್ ಅಂಡರ್ ನಲ್ಲಿ ಬರುವಂತದ್ದು ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪೋಸ್ಟಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ಇಟ್ ಈಸ್ ಅ ಹೈಲಿ ಇನ್ಕಮ್ ಜನರೇಷನ್ ಟು ದ ಸೆಂಟ್ರಲ್ ಗವರ್ನಮೆಂಟ್. ಇಟ್ ಈಸ್ ಎ ಪ್ಯೂರ್ಲಿ ಪಬ್ಲಿಕ್ ಸೆಕ್ಟರ್. ಪಬ್ಲಿಕ್ ಸೆಕ್ಟರ್ ನಲ್ಲಿ ಫಸ್ಟ್ ಒನ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್, ಅದರಲ್ಲಿ ಬರುವಂತದ್ದು ರೈಲ್ವೆ ಡಿಪಾರ್ಟ್ಮೆಂಟ್ ಅಂಡ್ ಆಲ್ಸೋ ಪೋಸ್ಟಲ್ ಡಿಪಾರ್ಟ್ಮೆಂಟ್. ಇವೆರಡು ಕಮ್ ಅಂಡರ್ ಇನ್ ದ ಪಬ್ಲಿಕ್ ಸೆಕ್ಟರ್. ಗವರ್ನಮೆಂಟ್ ಗೆ ಸಂಬಂಧಪಟ್ಟಿರುವಂತದ್ದು. ಇಲ್ಲಿ ಯಾವ ಇಂಡಿವಿಜುವಲ್ ಪರ್ಸನ್ ಕೆಲಸ ಮಾಡಲ್ಲ. ಅಂದ ಅರ್ಥ ಏನು? ಇಂಡಿವಿಜುವಲ್ ಪ್ರಾಫಿಟ್ ಇಲ್ಲ ಇಲ್ಲಿ. ಸೆಂಟ್ರಲ್ ಗವರ್ನಮೆಂಟ್ ಕಮ್ ಅಂಡರ್ ಇನ್ ದ ಸೆಂಟ್ರಲ್ ಗವರ್ನಮೆಂಟ್ ಫುಲ್ ಅಂಡರ್ಟೇಕಿಂಗ್. ಅದು ಸೆಲೆಕ್ಷನ್ ಆಗಿರ್ಬೋದು, ಅಥವಾ ಅಪಾಯಿಂಟ್ಮೆಂಟ್ ಆಗಿರ್ಬೋದು, ಅಥವಾ ಟ್ರಾನ್ಸ್ಫರ್ ಆಗಿರ್ಬೋದು, ಸ್ಯಾಲರಿ ಕೊಡೋದಾಗಿರ್ಬೋದು, ಎಲ್ಲ ಕಮ್ ಅಂಡರ್
ಅಂಡರ್ ಇನ್ ದ ಸೆಂಟ್ರಲ್ ಗವರ್ನಮೆಂಟ್ ಪಬ್ಲಿಕ್ ಸೆಕ್ಟರ್ ಗ್ರೂಪ್ ಆಕ್ಟಿವಿಟಿ, ನಾಟ್ ಇಂಡಿವಿಜುವಲ್ ಆಕ್ಟಿವಿಟಿ, ಗ್ರೂಪ್ ಆಕ್ಟಿವಿಟಿ. ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾರೆ ಇಡೀ ಇಂಡಿಯಾ ದೇಶದಲ್ಲಿ. ರೈಲ್ವೆ ಡಿಪಾರ್ಟ್ಮೆಂಟ್ ಅಂಡ್ ಆಲ್ಸೋ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕಮ್ ಅಂಡರ್ ಇನ್ ದ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಅಂತ ಹೇಳ್ತೀವಿ ಫಸ್ಟ್ ಒನ್. ಇನ್ನು ಸೆಕೆಂಡ್ ಒನ್ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ನಲ್ಲೇ ಬರುತ್ತೆ. ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಗೆ ನಾವೇನ್ ಇವತ್ತು ಹೇಳ್ತಾ ಇದ್ದೀವಲ್ಲ, ರೈಲ್ವೆ ಡಿಪಾರ್ಟ್ಮೆಂಟ್ ಮತ್ತು ಪೋಸ್ಟಲ್ ಡಿಪಾರ್ಟ್ಮೆಂಟ್, ಇದಕ್ಕೆ ಕೆಲವೊಂದು ಫೀಚರ್ಗಳಿದೆ, ಲಕ್ಷಣಗಳಿದೆ. ಹೌ ಟು ಐಡೆಂಟಿಫೈ ಎ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಅಂತ ಕೇಳಿದ್ರೆ, ಫಸ್ಟ್ ಒನ್, ದೇ ಆರ್ ಫೈನಾನ್ಸ್ಡ್ ಬೈ ಆನ್ಯುವಲ್ ಬಜೆಟ್ ಅಲಾಟ್ಮೆಂಟ್ ಮೇಡ್ ಬೈ ದ ಪಾರ್ಲಿಮೆಂಟ್. ನಾನು ಈಗಿನ್ನು ಹೇಳಿದೆ, ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ನಲ್ಲಿ ಬರುವಂತದ್ದು ರೈಲ್ವೆ ಡಿಪಾರ್ಟ್ಮೆಂಟ್. ಅದಕ್ಕೆ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಇದು ಅಂಡರ್ಟೇಕಿಂಗ್ ಇಂದ ಸೆಂಟ್ರಲ್ ಗವರ್ನಮೆಂಟ್ ಪ್ರೈವೇಟ್ ಪಬ್ಲಿಕ್ ಸೆಕ್ಟರ್ ನಲ್ಲಿ ಬರ್ತಿದೆ ಅಂತ ಹೇಳೋದಾದ್ರೆ, ಪ್ರತಿ ವರ್ಷ ಬಜೆಟ್ ಅನ್ನು ಮಾಡ್ತಾರೆ ಸೆಂಟ್ರಲ್ ಮಿನಿಸ್ಟ್ರಿಗಳು, ಬಜೆಟ್ ಅನ್ನು ಮಾಡ್ತಾರೆ. ಮುಂಚೆ ಎಲ್ಲ ಏನಾಗ್ತಿತ್ತು, ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ ಫೈನಾನ್ಸ್ ಮಿನಿಸ್ಟರ್ ಫೈನಾನ್ಸ್ ಗೆ ಸಂಬಂಧಪಟ್ಟಿರುವಂತಹ ಬಜೆಟ್ ಅನ್ನ ಮಂಡನೆ ಮಾಡ್ತಿದ್ರು. ಅಂಡ್ ಆಲ್ಸೋ ರೈಲ್ವೆ ಮಿನಿಸ್ಟರ್ ಹಿ ಕ್ಯಾನ್ ಆಲ್ಸೋ ಬಜೆಟ್ ಅನ್ನ ಮಂಡನೆ ಮಾಡ್ತಿದ್ರು. ಈಗ ಎರಡು ಮರ್ಜ್ ಮಾಡಬೇಕು ಅಂತ ಆಗಿದೆ, ಇರ್ಲಿ. ಅಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಸಪರೇಟ್ಲಿ ಹಿ ಕ್ಯಾನ್ ಬಜೆಟ್ ಅನ್ನ ಮಂಡನೆ ಮಾಡುವಂತ ವಿಧಾನವನ್ನ ನಾವು ಕಾಣ್ತೀವಿ. ಇಟ್ ಈಸ್ ಎ ಫಸ್ಟ್ ಫೀಚರ್ ಆಫ್ ದ ಪಾರ್ಲಿಮೆಂಟ್. ಪಾರ್ಲಿಮೆಂಟ್ ಅಲ್ಲಿ ಬರುತ್ತೆ ಇದು. ಎಲ್ಲ ಮಿನಿಸ್ಟ್ರಿಗಳ ಮಧ್ಯದಲ್ಲಿ ಹಿ ಕ್ಯಾನ್ ವೆರಿ ಇಂಪಾರ್ಟೆಂಟ್ ಬಜೆಟ್ ಅನೌನ್ಸ್ಮೆಂಟ್ ಆರ್ ಅಲಾಟ್ಮೆಂಟ್ ಅಂತ ಹೇಳ್ತೀವಿ. ಅಲಾಟ್ಮೆಂಟ್ ಮಾಡ್ತಾರೆ, ಇಷ್ಟಿಷ್ಟು ಅಮೌಂಟ್ ಅನ್ನ ಫೈನಾನ್ಸ್ ಅನ್ನ ಈ ಡಿಪಾರ್ಟ್ಮೆಂಟ್ ಗೆ ಹಾಕಿದ್ದೀವಿ. ಅದರಲ್ಲಿ ಫಸ್ಟ್ ಒನ್ ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಇಷ್ಟಿಷ್ಟು ಅಮೌಂಟ್ ಅನ್ನ ಹಾಕಬೇಕು ಅಂತ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ನಲ್ಲಿ ಹೇಳ್ತಾರೆ. ಕಾರಣ ಏನು ಅಂದ್ರೆ, ಇಟ್ ಈಸ್ ಅ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಕಂಟ್ರೋಲ್ಡ್ ಬೈ ಮ್ಯಾನೇಜ್ ಬೈ ಎ ಸೆಂಟ್ರಲ್ ಗವರ್ನಮೆಂಟ್. ಅದಕ್ಕೆ ವಿ ಕಾಲ್ಡ್ ಎ ಪಬ್ಲಿಕ್ ಸೆಕ್ಟರ್. ರೈಲ್ವೆ ಡಿಪಾರ್ಟ್ಮೆಂಟ್ ಪಬ್ಲಿಕ್ ಸೆಕ್ಟರ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್, ದೇ ಆರ್ ಸಬ್ಜೆಕ್ಟ್ ಟು ಅಕೌಂಟಿಂಗ್ ಅಂಡ್ ಆಡಿಟ್ ಕಂಟ್ರೋಲ್. ಇಲ್ಲಿ ಏನೇ ಕೆಲಸ ಮಾಡಬೇಕು ಅಂದ್ರೂ ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಅದು ಯಾರ ಅಂಡರ್ ನಲ್ಲಿ ಬರುತ್ತೆ, ಮಿನಿಸ್ಟ್ರಿ ಅಂಡರ್ ನಲ್ಲಿ ಬರುತ್ತೆ. ಅಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಕೌಂಟಿಂಗ್ ಅಂಡ್ ಆಡಿಟ್ ಕಂಟ್ರೋಲ್. ಪ್ರತಿ ವರ್ಷ ಆಡಿಟ್ ಮಾಡಿಸ್ತಾರೆ, ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡ್ತಾರೆ. ಇದರಲ್ಲಿ ಎಲ್ಲ ಲೆಕ್ಕ ನಮಗೆ ಚೆನ್ನಾಗಿ ಸಿಗುತ್ತೆ, ಬಹಳ ನೀಟಾಗಿ ನೋಡಬಹುದು. ಅಂಡ್ ಮೂರನೇದು, ದೇ ಆರ್ ಸಬ್ಜೆಕ್ಟ್ ಟು ಡೈರೆಕ್ಟ್ ಕಂಟ್ರೋಲ್ ಬೈ ಎ ಮಿನಿಸ್ಟ್ರಿ. ನಾನು ಈಗ ಹೇಳ್ತೇನಲ್ಲ, ಮಿನಿಸ್ಟ್ರಿ ಕಂಟ್ರೋಲ್ ಮಾಡುವಂತಹ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಅಂತ ಕೇಳಿದ್ರೆ ಅದು ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪೋಸ್ಟಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಕಮ್ ಅಂಡರ್ ಇನ್ ದ ಪಬ್ಲಿಕ್ ಸೆಕ್ಟರ್ ಅಂತ ಹೇಳ್ತೀವಿ. ಫೋರ್ತ್ ಒನ್, ದೇ ಆರ್ ಅಕೌಂಟಬಲ್ ಫಾರ್ ಮಿನಿಸ್ಟ್ರಿ. ಅಂದ್ರೆ ಮಿನಿಸ್ಟ್ರಿ ಗವರ್ಮೆಂಟ್ ಏನಿದೆಲ್ಲ ಅವರು ಇದನ್ನ ಮೇಂಟೈನ್ ಮಾಡ್ತಾರೆ. ಅದು ಆಡಿಟ್ ಆಗಿರ್ಬೋದು, ಅಕೌಂಟ್ಸ್ ಆಗಿರ್ಬೋದು, ಚೆಕ್ ಮಾಡಿಸ್ತಾರೆ. ಪ್ರತಿ ವರ್ಷ ಆಡಿಟ್ ಮಾಡಿಸ್ತಾರೆ. ಅದು ಇಂಟೀರಿಯರ್ ಆಡಿಟ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಆಡಿಟ್ ಆಗಿರ್ಬೋದು, ಕಾಸ್ಟ್ ಆಡಿಟ್ ಆಗಿರ್ಬೋದು, ಟೋಟಲ್ ಆಗಿ ಬ್ಯಾಲೆನ್ಸ್ ಶೀಟ್ ಆಡಿಟ್ ಆಗಿರ್ಬೋದು. ಫೈನಲ್ ಆಗಿ ನಮಗೆ ಗೊತ್ತಾಗುತ್ತೆ, ರಿಸಲ್ಟ್ ಬರುತ್ತೆ. ಆಡಿಟ್ ಮತ್ತು ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡ್ತಾರೆ. ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಫೋರ್ತ್ ಫೀಚರ್ ಅಂತ ಹೇಳ್ತೀವಿ. ಇನ್ನು ಫಿಫ್ತ್ ಒನ್, ದ ಎಂಪ್ಲಾಯಿ ಆಫ್ ದ ಎಂಟರ್ಪ್ರೈಸಸ್ ಆರ್ ಗವರ್ನಮೆಂಟ್ ಸರ್ವೆಂಟ್ಸ್. ರೈಲ್ವೆ ಡಿಪಾರ್ಟ್ಮೆಂಟ್ ಅಂಡ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಪ್ಯೂರ್ಲಿ ಗವರ್ನಮೆಂಟ್ ಪಬ್ಲಿಕ್ ಸೆಕ್ಟರ್. ದ ಎಂಪ್ಲಾಯಿ ವರ್ಕಿಂಗ್ ಇನ್ ದ ರೈಲ್ವೆ ಡಿಪಾರ್ಟ್ಮೆಂಟ್ ಅಂಡ್ ಆಲ್ಸೋ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕಮ್ ಅಂಡರ್ ಇನ್ ದ ಸೆಂಟ್ರಲ್ ಗವರ್ನಮೆಂಟ್ ಆರ್ ಪಬ್ಲಿಕ್ ಸೆಕ್ಟರ್. ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಮಿನಿಸ್ಟ್ರಿ ಅಂಡರ್ ನಲ್ಲಿ ಬರುವಂತಹ ಎರಡು ಡಿಪಾರ್ಟ್ಮೆಂಟ್ಗಳು ರೈಲ್ವೆ ಡಿಪಾರ್ಟ್ಮೆಂಟ್ ಅಂಡ್ ಪೋಸ್ಟಲ್ ಡಿಪಾರ್ಟ್ಮೆಂಟ್. ದ ಎಂಪ್ಲಾಯೀಸ್ ಆರ್ ವರ್ಕಿಂಗ್ ಅಂಡರ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಂಡ್ ಪೋಸ್ಟಲ್ ಡಿಪಾರ್ಟ್ಮೆಂಟ್. ಯಾರೇ ಆಗಿರ್ಬೋದು, ಅವರು ನಾವು ಅವ್ರನ್ನ ಏನ್ ಕರಿತೀವಿ, ಗವರ್ನಮೆಂಟ್ ಸರ್ವೆಂಟ್ಸ್ ಅಂತ ಕರಿತೀವಿ ಅಂತ ಹೇಳ್ತಾರೆ. ಇನ್ನು ಸ್ವಲ್ಪ ಮುಂದೋಗೋಣ. ಈ ಗವರ್ನಮೆಂಟ್ ಗೆ ಸಂಬಂಧಪಟ್ಟಿರುವಂತಹದ್ದು ಇದು ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಅಂತ ನೋಡಿದ್ವಿ. ಸ್ವಲ್ಪ ಮುಂದೆ ಹೋದ್ರೆ ಇದರ ಮೆರಿಟ್ಸ್ ಗಳೇನು ಅಂತ ಕೇಳಿದ್ರೆ, ಗವರ್ನಮೆಂಟ್ ಡಿಪಾರ್ಟ್ಮೆಂಟಿನ ಮೆರಿಟ್ಸ್ ಗಳೇನು, ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಅಂತ ಕೇಳಿದ್ರೆ, ದೀಸ್ ಆರ್ ಅಂಡರ್ಟೇಕಿಂಗ್ ಫೆಸಿಲಿಟೇಟ್ಸ್ ಎ ಪಾರ್ಲಿಮೆಂಟ್ ಎಕ್ಸರ್ಸೈಸ್ ಎಫೆಕ್ಟಿವ್ ಕಂಟ್ರೋಲ್ ಓವರ್ ದ ಆಪರೇಷನ್ಸ್. ಇಲ್ಲೊಂದು ಬಹಳ ಒಳ್ಳೆ ಚೆನ್ನಾಗಿರುವಂತಹ ಒಂದು ಅಡ್ವಾಂಟೇಜಸ್ ಇದೆ. ಇಲ್ಲಿ ಏನೇ ನೀವು ಮಾಡಬೇಕಾದ್ರೂ ಅಂದ್ರೆ ಇನ್ ದ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಕಮ್ ಅಂಡರ್ ಇನ್ ದ ಐಸ್ ಆಫ್ ಲಾ. ಅದು ಮಿನಿಸ್ಟ್ರಿ ಆಫ್ ಲಾ. ಪಾರ್ಲಿಮೆಂಟ್ ಅಲ್ಲಿ ಇಶ್ಯೂ ಮಾಡ್ಬೇಕು. ನೀವು ಏನೇ ಮಾಡಿದ್ರು ಆಪರೇಷನ್ ಅನ್ನ
ಇದು ಒಂದು ಅಡ್ವಾಂಟೇಜಸ್. ಯಾಕೆ? ಬ್ಲಾಕ್ ಮನಿ ಆಗ್ಲಿ ಅಥವಾ ಬ್ಲಾಕ್ ಅಂದ್ರೆ ಕೆಟ್ಟ ಕೆಲಸಗಳನ್ನು ಮಾಡಲಿಕ್ಕೆ, ಥ್ರೆಫ್ಟ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಇಲ್ಲಿ ಏನೇ ಮಾಡಿದ್ರು ಪಾರ್ಲಿಮೆಂಟ್ ಅಲ್ಲೇ ಯು ಟೇಕ್ ದ ಡಿಸಿಷನ್. ಮಿನಿಸ್ಟ್ರಿನೇ ತಗೋಬೇಕು, ಅವರೇ ಹೇಳಬೇಕು, ಬೇರೆ ಯಾರು ಇಲ್ಲಿ ಏನು ಮಾಡಕ್ ಬರಲ್ಲ. ಹಾಗಾಗಿ ಸೀಕ್ರೆಸಿ ಮೇಂಟೈನ್ ಆಗುತ್ತೆ ಮತ್ತು ಬ್ಲಾಕ್ ಮನಿಗೆ ಅವಕಾಶ ಇಲ್ಲಿಲ್ಲ ಅಂತ ಹೇಳ್ತೀನಿ. ಮೊದಲನೇ ಅಡ್ವಾಂಟೇಜಸ್. ಎರಡನೇದು, ದಿಸ್ ಎನ್ಶೋರ್ ದ ಹೈ ಡಿಗ್ರಿ ಆಫ್ ಪಬ್ಲಿಕ್ ಅಕೌಂಟಬಿಲಿಟಿ. ಎಲ್ಲರೂ ನಿಮ್ಮನ್ನ ನೋಡ್ತಾ ಇದ್ದಾರೆ, ಬಹಳ ಇಂಪಾರ್ಟೆಂಟ್. ಪಬ್ಲಿಕ್, ಅದಕ್ಕೆ ನಾವು ಹೇಳ್ತಾ ಇರೋದು ಪಬ್ಲಿಕ್ ಸೆಕ್ಟರ್. ಎವರಿ ಒನ್, ಎವರಿ ಪರ್ಸನ್, ಎವರಿ ಇಂಡಿವಿಜುವಲ್, ಎವರಿ ಗ್ರೂಪ್ ಪರ್ಸನ್, ಎವರಿ ಕಾಮನ್ ಮ್ಯಾನ್ ನಿಮ್ಮನ್ನ ನೋಡ್ತಾ ಇದ್ದಾರೆ ಪಾರ್ಲಿಮೆಂಟ್ ಅಲ್ಲಿ. ಯು ಟೇಕ್ ಒನ್ ಡಿಸಿಷನ್, ಯಾವುದೇ ಒನ್ ಡಿಸಿಷನ್ ತಗೋಬೇಕಾದ್ರೂ 10 ಸಲ ಯೋಚನೆ ಮಾಡಿ ತಗೋಬೇಕು. ಯಾಕೆ? ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಕಮ್ ಅಂಡರ್ ಇನ್ ದ ರೈಲ್ವೆ ಡಿಪಾರ್ಟ್ಮೆಂಟ್, ಕಮ್ ಅಂಡರ್ ಇನ್ ದ ಪಬ್ಲಿಕ್ ಸೆಕ್ಟರ್. ಇಟ್ ಇಸ್ ಕಾಲ್ಡ್ ಪಬ್ಲಿಕ್ ಸೆಕ್ಟರ್. ಅಕೌಂಟಬಿಲಿಟಿ, ಪಬ್ಲಿಕ್ ಅಕೌಂಟಬಿಲಿಟಿ ಇರುತ್ತೆ, ಬಹಳ ಹುಷಾರಾಗಿರ್ಬೇಕು ಅಂತ ಹೇಳ್ತಾರೆ. ಇನ್ನು ಇದರಿಂದ ಒಂದು ಲಾಭ ಇದೆ, ಪಬ್ಲಿಕ್ ಸೆಕ್ಟರ್ ಆಗಿರೋದ್ರಿಂದ ಎಲ್ಲರ ಒಂದು ಸಪೋರ್ಟ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಒನ್, ದ ರೆವೆನ್ಯೂ ಅರ್ನ್ಡ್ ಬೈ ಎಂಟರ್ಪ್ರೈಸಸ್. ಇದಕ್ಕೆ ರೆವೆನ್ಯೂ ಬರುತ್ತೆ ನಿಮಗೆ ಬಹಳ ಚೆನ್ನಾಗಿ. ಎಷ್ಟೆಷ್ಟು ಜನ ನೀವು ಟಿಕೆಟ್ ತಗೊಂಡು ಹೋಗ್ತಾ ಇರ್ತಾರೋ ಅಡಿಷನಲ್ ಆಗಿ ಜೊತೆಗೆ ರೆವೆನ್ಯೂ ಇನ್ಕಮ್ ಜನರೇಷನ್ ಆಗುತ್ತೆ ಅಂತ ಹೇಳ್ತೀವಿ. ಲಾಸ್ಟ್ ಒನ್, ದ ನ್ಯಾಷನಲ್ ಸೆಕ್ಯೂರಿಟಿ ಕನ್ಸರ್ನ್. ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ ಡೈರೆಕ್ಟ್ ಆಗಿ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಮಿನಿಸ್ಟ್ರಿ ಇದನ್ನ ಕಂಟ್ರೋಲ್ ಮಾಡೋದ್ರಿಂದ ಹೈಯೆಸ್ಟ್ ಇನ್ಕಮ್ ಜನರೇಷನ್ ಆಗೋದೇ ರೈಲ್ವೆ ಡಿಪಾರ್ಟ್ಮೆಂಟ್ ಇಂದ, ನೆಕ್ಸ್ಟ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇಂದ. ದೀಸ್ ಆರ್ ಟೂ ವೆರಿ ಇಂಪಾರ್ಟೆಂಟ್ ಇನ್ಕಮ್ ಜನರೇಷನ್ ಫಾರ್ ದ ಪಬ್ಲಿಕ್ ಸೆಕ್ಟರ್, ಸೆಂಟ್ರಲ್ ಗವರ್ಮೆಂಟ್ ಗೆ. ಹಾಗಾಗಿ ಎರಡು ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ನಲ್ಲೇ ಬರೋದ್ರಿಂದ ಟು ಕಂಟ್ರೋಲ್ ಓವರ್ ಆಲ್ ದ ನೇಷನ್ ಸೆಕ್ಯೂರಿಟಿ ಇವೆರಡರಲ್ಲಿ ಇದೆ. ಆ ಎರಡನ್ನು ಮಿನಿಸ್ಟ್ರಿ ಕಂಟ್ರೋಲ್ ಮಾಡೋದ್ರಿಂದ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಬಹಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ತೀನಿ. ಇನ್ನು ಸ್ವಲ್ಪ ಮುಂದೋದ್ರೆ ಸಮ್ ಆಫ್ ದ ಲಿಮಿಟೇಷನ್ಸ್ ಆಲ್ಸೋ ದೇರ್ ಇನ್ ದ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್. ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ನಲ್ಲಿ ಕೆಲವೊಂದು ಲಿಮಿಟೇಷನ್ಸ್ ಗಳಿದೆ ಅಂತ ಹೇಳ್ತೀವಿ. ಮೊದಲನೇದು, ದೇ ಫೇಲ್ ಟು ಪ್ರೊವೈಡ್ ಎ ಫ್ಲೆಕ್ಸಿಬಲ್ ಬಿಸಿನೆಸ್ ಆಪರೇಷನ್. ಇಲ್ಲಿ ನೋಡಿ, ಪ್ರೈವೇಟ್ ಸೆಕ್ಟರ್ ನಲ್ಲಿ ಯಾವ ಬೇಕಾದ್ರೂ ಏನ್ ಬೇಕಾದ್ರೂ ಡಿಸಿಷನ್ ತಗೋಬಹುದು. ಯಾಕೆ? ಇಂಡಿವಿಜುವಲ್ ಅಂಡ್ ಆಲ್ಸೋ ಪ್ರೈವೇಟ್. ಓನ್ ಆಗಿರುವಂತದ್ದು ಇಂಡಿವಿಜುವಲ್ ಆಗಿರ್ಬೋದು, ಇಲ್ಲ ಓನ್ ಆಗಿರ್ಬೋದು, ಗ್ರೂಪ್ ಆಗಿರ್ಬೋದು. ಯು ಟೇಕ್ ದ ಡಿಸಿಷನ್ಸ್ ಈಸಿಲಿ. ಬಟ್ ಇಲ್ಲಿ ಹಾಗೆ ತಗೊಳಕ್ ಬರಲ್ಲ. ಯಾಕೆ? ಮಿನಿಸ್ಟ್ರಿ ಇದೆ, ಪಾರ್ಲಿಮೆಂಟ್ ಅಲ್ಲಿ ನೀವು ಅನೌನ್ಸ್ಮೆಂಟ್ ಮಾಡಿ, ಅಲಾಟ್ಮೆಂಟ್ ಮಾಡಿ, ಬಜೆಟ್ ನಲ್ಲಿ ಯು ಟೇಕ್ ದ ಡಿಸಿಷನ್. ಸೊ ಇಟ್ ಈಸ್ ಎ ಡಿಫಿಕಲ್ಟ್. ಫಸ್ಟ್ ಡಿಮೆರಿಟ್. ಸೆಕೆಂಡ್ ಒನ್, ದೇರ್ ಇಸ್ ಎ ಡಿಲೇ ಇನ್ ಡಿಸಿಷನ್ ಮೇಕಿಂಗ್. ಯಾಕೆ? ಇಟ್ ಇಸ್ ಕಾಲ್ಡ್ ಎ ಪಬ್ಲಿಕ್ ಸೆಕ್ಟರ್. ಡಿಲೇ ಟು ಟೇಕ್ ದ ಡಿಸಿಷನ್ ವೆರಿ ಕ್ವಿಕ್ಲಿ ತಗೊಳಕ್ಕಾಗಲ್ಲ. ಕಾರಣ ಏನು? ಪಾರ್ಲಿಮೆಂಟ್ ಅಲ್ಲಿ ಯು ಪಾಸ್ ದ ಡಿಸಿಷನ್, ಎವರಿ ಸಿಚುವೇಶನ್ ಯು ಕಂಟ್ರೋಲ್ ಓವರ್ ಬೈ ಎ ಪಾರ್ಲಿಮೆಂಟ್. ವಿತೌಟ್ ಪಾರ್ಲಿಮೆಂಟ್ ಯು ಕೆನಾಟ್ ಟೇಕ್ ಎನಿ ಡಿಸಿಷನ್, ತಗೊಳಕ್ ಬರಲ್ಲ. ಹಾಗಾಗಿ ಡಿಲೇ ಆಫ್ ದ ಡಿಸಿಷನ್ ಮೇಕಿಂಗ್, ಬೇಗ ಬಿಸ್ನೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಇನ್ ಥರ್ಡ್ ಒನ್, ದ ಎಂಟರ್ಪ್ರೈಸಸ್ ಆರ್ ಅನ್ಏಬಲ್ ಟು ಟೇಕ್ ದ ಅಡ್ವಾಂಟೇಜಸ್ ಆಫ್ ಬಿಸ್ನೆಸ್ ಆಪರ್ಚುನಿಟೀಸ್. ಇಲ್ಲಿ ಮಾರ್ಕೆಟ್ ನಲ್ಲಿ ಏನೋ ಬದಲಾಗ್ತಾ ಇದೆ ಅಂತ ಅನ್ಕೋಣ. ಮಾರ್ಕೆಟ್ ನಲ್ಲಿ ಕನ್ಸೂಮರ್, ಕಸ್ಟಮರ್ ಬದಲಾಗ್ತಾ ಇದ್ದಾರೆ, ಬೇರೆ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ಬದಲಾಗ್ತಾ ಇದೆ. ಯು ಕೆನಾಟ್ ಆಪರ್ಚುನಿಟಿ, ಅದನ್ನ ಆಪರ್ಚುನಿಟಿನ ಯು ಕೆನಾಟ್ ಟೇಕ್ ಇಟ್, ತಗೊಳಕ್ ಬರಲ್ಲ, ಅನುಕೂಲತೆ ಮಾಡ್ಲಿಕ್ಕೆ ಬರಲ್ಲ. ಕಾರಣ ಏನು ಅಂದ್ರೆ ಇದಕ್ಕೆಲ್ಲ ಪಾರ್ಲಿಮೆಂಟ್ ಅಲ್ಲಿ ಒಪಿನಿಯನ್ ಬೇಕು. ಅವರ ಒಂದು ಅನುಜ್ಞೆ ಇಲ್ಲದೆ, ಅವರ ಒಪಿನಿಯನ್ ಇಲ್ಲದೆ ಯಾವುದೇ ಕಾರಣಕ್ಕೂ ನೀವು ಇದನ್ನು ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಇನ್ನು ಲಾಸ್ಟ್ ಒನ್ ವೆರಿ ಇಂಪಾರ್ಟೆಂಟ್, ದ ರೆಡ್ ಟಾಪಿಸಮ್ ಅಂತ ದ ಡೇ ಆಫ್ ಆರ್ಗನೈಸೇಷನ್. ದ ಆರ್ಗನೈಸೇಷನ್ ನಾಟ್ ಪ್ರೊವೈಡ್ ಅಡಿಕ್ವೇಟ್ ಸರ್ವಿಸ್ ಆಫ್ ಕನ್ಸೂಮರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಆಗಿರೋದ್ರಿಂದ ನೀವು ಯಾವುದೇ ಡಿಸಿಷನ್ ತಗೋಬೇಕಾದ್ರೂ ಪಾರ್ಲಿಮೆಂಟ್ ಅಲ್ಲಿ ಮತ್ತು ಮಿನಿಸ್ಟ್ರಿ ಆಫ್ ಡಿಪಾರ್ಟ್ಮೆಂಟಲ್ ಅಂಡರ್ ನಲ್ಲೇ ತಗೋಬೇಕಾಗಿರೋದ್ರಿಂದ ಫೈನಲ್ ಲಾಸ್ಟ್ ಲೇ ಮ್ಯಾನ್, ಕಾಮನ್ ಮ್ಯಾನ್ ಗೆ ಬೇಕಾಗಿರುವಂತಹ ಪದಾರ್ಥಗಳನ್ನ ಒಂದೊಂದ್ಸಾರಿ ನೀವು ಕೊಡಕ್ ಸಾಧ್ಯ ಆಗಲ್ಲ. ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಮೆರಿಟ್ಸ್ ಅಂಡ್ ಆಲ್ಸೋ ಡಿಮೆರಿಟ್ಸ್ ಆಫ್ ದ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಅಂತ ಹೇಳ್ತೀವಿ. ಇನ್ನು ಸೆಕೆಂಡ್ ಒನ್ ವೆರಿ ಇಂಪಾರ್ಟೆಂಟ್, ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಅಂದ್ರೆ ಏನು ಅಂತ ನಮಗೆ ಗೊತ್ತಾಯ್ತು. ಸೆಕೆಂಡ್ ಒನ್ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ ಅಂತ ಇದೆ. ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್, ಫಾರ್ ಎಕ್ಸಾಂಪಲ್
LIC, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಇದೆ LIC. ಇದನ್ನ ಹೇಗೆ ಗುರುತಿಸೋದು ಅಂತ ಕೇಳಿದ್ರೆ ಕೆಲವೊಂದು ಅಂಶಗಳ ಕಡೆ ಗಮನ ಹರಿಸಿದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸ್ಟ್ಯಾಟ್ಯೂಟರಿ ಕಾರ್ಪೊರೇಷನ್, ಸ್ಟ್ಯಾಟ್ಯೂಟರಿ ಮೀನ್ಸ್ ಗವರ್ಮೆಂಟ್, ಸ್ಟ್ಯಾಟ್ಯೂಟರಿ ಮೀನ್ಸ್ ಗವರ್ಮೆಂಟ್. ಇಟ್ ಈಸ್ ಆಲ್ಸೋ ಪಬ್ಲಿಕ್ ಸೆಕ್ಟರ್. Statutory government corporation under by a central government, life insurance corporation of India. ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ they are set up under the act of parliament and governed by a provision by act. ಆಕ್ಟ್ ಪ್ರಕಾರನೇ ಅವ್ರೇನ್ ಮಾಡ್ತಾರೆ, ಪವರ್ಸ್ ಅನ್ನ ಪ್ರಿವಿಲೇಜಸ್ ಅನ್ನ ಇಟ್ಟಿರುವಂತದ್ದು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದು ಸೆಂಟ್ರಲ್ ಗವರ್ನಮೆಂಟ್ ಅಂಡರ್ ನಲ್ಲಿ ಬರುವಂತಹ ಒಂದು ಸ್ಟ್ಯಾಟ್ಯೂಟರಿ ಕಾರ್ಪೊರೇಷನ್. ಎಲ್ಲರೂ ಇದರೊಳಗೆ ಎಂಟರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪಬ್ಲಿಕ್ ಸೆಕ್ಟರ್ ಆಗಿರೋದ್ರಿಂದ ದ ಗವರ್ನಮೆಂಟ್ ವಿಲ್ ಟೇಕ್ ದ ಡಿಸಿಷನ್. ಇಲ್ಲಿ ಏನಾಗುತ್ತೆ, ವರ್ಕಿಂಗ್ ಎಲ್ಲರೂ ಮಾಡ್ತಾರೆ, LIC ಅವರು ಕೆಲಸ ಮಾಡ್ತಾರೆ, ಬಟ್ ಫುಲ್ಲಿ ಕಂಟ್ರೋಲ್ ಓವರ್ ಬೈ ಎ ಸೆಂಟ್ರಲ್ ಗವರ್ನಮೆಂಟ್. ಸೆಂಟ್ರಲ್ ಗವರ್ನಮೆಂಟ್ ಕಂಟ್ರೋಲ್ ಮಾಡುತ್ತೆ. ದಿಸ್ ಟೈಪ್ ಆಫ್ ಆರ್ಗನೈಸೇಷನ್ ಇಸ್ ಹೋಲಿ ಓನ್ಡ್ ಬೈ ಸ್ಟೇಟ್. ಅದು ಒಂದೊಂದು ಸ್ಟೇಟ್ಗೆ ಪರ್ಮಿಷನ್ ಕೊಟ್ಟಿರ್ತಾರೆ, ಹೀಗೀಗ್ ಮಾಡಬೇಕು ಅಂತ. ಮುಖ್ಯಮಂತ್ರಿಗಳೇನು ಇರ್ತಾರಲ್ಲ, ಚೀಫ್ ಮಿನಿಸ್ಟರ್, ಅವ್ರ ಅಂಡರ್ ನಲ್ಲಿ ಎಲ್ಲ ಇದನ್ನ ಡಿಸಿಷನ್ ತೆಗೆದುಕೊಳ್ತಾರೆ. ಅಂದ್ರೆ ದ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಓನ್ಡ್ ಬೈ ಸ್ಟೇಟ್. ಸ್ಟೇಟ್ ಗೆ ಒಬ್ಬೊಬ್ರು ಅವರ ಹ್ಯಾಂಡಲ್ ಮಾಡ್ತಾರೆ. ಟೋಟಲ್ ಓವರ್ ಆಲ್ ಕಂಟ್ರೋಲ್ ಬೈ ಸೆಂಟ್ರಲ್ ಗವರ್ನಮೆಂಟ್ ಅಂತ ಹೇಳ್ತೀವಿ. And also very important, the obtain a funds borrowing and the government for public and thereby save the goods and services. Life Insurance Corporation of India, he sells the policy. ಪಾಲಿಸಿಗಳನ್ನ ಸೆಲ್ ಮಾಡಿ ಅವರೇನ್ ಮಾಡ್ತಾರೆ, ಅಮೌಂಟ್ ಅನ್ನ ಫಂಡ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಅಂಡ್ ಆಲ್ಸೋ ಇಟ್ ಯೂಸ್ ಎ ಪಬ್ಲಿಕ್ ಸೆಕ್ಟರ್. ಪಬ್ಲಿಕ್ ಸೆಕ್ಟರ್ ಗೆ ಅನುಕೂಲ ಮಾಡಿಕೊಡ್ತಾರೆ. ದ ಎಂಪ್ಲಾಯಿ ಆರ್ ಅಪಾಯಿಂಟೆಡ್ ಅಂಡ್ ಪೇಡ್ ಬೈ ಎ ಕಾರ್ಪೊರೇಷನ್ ಇಟ್ ಸೆಲ್ಫ್. ಇವ್ರೇನ್ ಕಲೆಕ್ಟ್ ಮಾಡಿರ್ತಾರಲ್ಲ, ಅದು ಅಮೌಂಟ್ ಪ್ರಕಾರ ಇವ್ರೇನ್ ಮಾಡ್ತಾರೆ, ಈ ವರ್ಕ್ ಮಾಡುವಂತಹ ಎಂಪ್ಲಾಯಿಗಳಿಗೆ ಅಲ್ಲೇ ಅವರು ಕಾರ್ಪೊರೇಷನ್ ಇಂದ ಸ್ಯಾಲರಿಯನ್ನ ಕೊಡ್ತಾರೆ. ಪೇಡ್ ಬೈ ಇನ್ಸ್ಟಿಟ್ಯೂಷನ್, ಅಂದ್ರೆ ಕಾರ್ಪೊರೇಷನ್ ಅವರಿಗೆ ಕೊಡ್ತಾರೆ ಅಂತ ಹೇಳ್ತೀವಿ. ಅಂದ್ರೆ ಸ್ಟ್ಯಾಟ್ಯೂಟರಿ ಕಾರ್ಪೊರೇಷನ್ ಗೆ ಬೆಸ್ಟ್ ಎಕ್ಸಾಂಪಲ್ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕಮ್ ಅಂಡರ್ ಇಂದ ಸೆಂಟ್ರಲ್ ಗವರ್ನಮೆಂಟ್, ಪಬ್ಲಿಕ್ ಸೆಕ್ಟರ್ ಅಂತ ಹೇಳ್ತೀವಿ. ಅದರಲ್ಲಿ ಪಾರ್ಟ್ ಸ್ಟೇಟ್ ಇದೆ. ಸ್ಟೇಟ್ ನವರು ಅವರವರಿಗೆ ಎಕ್ಸಾಮ್ ಅನ್ನು ಮಾಡಿ ಎಂಪ್ಲಾಯಿಗಳಿಗೆ ಸೇರಿಸ್ಕೊಂತಾರೆ. ಎಕ್ಸಾಮ್ ಆದ್ಮೇಲೆ, ಪಾಸ್ ಆದ್ಮೇಲೆ ಇಂಟರ್ವ್ಯೂ ಅನ್ನು ಮಾಡಿ, ಅಂಡ್ ಆಲ್ಸೋ ಫೈನಲಿ ಹಿ ಗೆಟ್ ಎ ಇನ್ಕಮ್ ಬರುತ್ತೆ. ಪಾಲಿಸಿಯನ್ನ ಸೆಲ್ ಮಾಡಿದ್ಮೇಲೆ ಆ ಬಂದಿರೋ ಅಮೌಂಟ್ ಅಲ್ಲಿ, ಫಂಡ್ ಅಲ್ಲಿ ಈ ಕ್ಯಾನ್ ಯೂಸ್ ಎ ಪಬ್ಲಿಕ್ ಆಗಿ ಸೇವೆಯನ್ನು ಮಾಡ್ತಾರೆ. ಅಂಡ್ ಆಲ್ಸೋ ಹಿ ಗಿವ್ ದ ಸ್ಯಾಲರಿ ಟು ದ ಎಂಪ್ಲಾಯಿ ಅಂತ ಹೇಳ್ತೀವಿ. ಇನ್ನು ಸ್ವಲ್ಪ ಮುಂದೋದ್ರೆ ಈ ಸ್ಟ್ಯಾಟ್ಯೂಟರಿ ಕಾರ್ಪೊರೇಷನ್ ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ ಅನ್ನ ನಾಳೆ ಕ್ಲಾಸ್ ಅಲ್ಲಿ ನೋಡೋಣ.